ಹಲೋ ಫ್ರೆಂಡ್ಸ್, ಇವತ್ತು ನಾನಿದ್ದೇನೆ ನಮ್ಮ ಮೂಡುಬಿದ್ರೆಯ ಯೂನಿಕ್ ಕ್ರಿಯೇಟಿವ್ ಆರ್ಟ್ ಸೆಂಟರ್, ಅದೇ ರೀತಿ ಅರಣ್ಯ ಇಲಾಖೆ ಮೂಡುಬಿದ್ರೆ ವಲಯ ಕುಂದಾಪುರ ವಿಭಾಗ ಇವರು ಆಯೋಜಿಸಿರುವ ಚಿಣ್ಣರ ಕಲರವ 2024 ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಇದೊಂದು ತುಂಬಾ ವಿಭಿನ್ನವಾದ ಒಂದು ಬೇಸಿಗೆ ಶಿಬಿರ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಕೂಡ ಒಂದು ರೂಮಲ್ಲಿ ಮಕ್ಕಳನ್ನು ಸೇರಿಸಿ ಸಮ್ಮರ್ ಕ್ಯಾಂಪ್ ಅಂತೇಳಿ ಮಾಡ್ತಾರೆ. ನೋಡಿ, ಪ್ರಕೃತಿಯ ಮಡಿಲಲ್ಲಿ ಮಕ್ಕಳನ್ನು ಸೇರಿಸಿ ಮಾಡುವಂಥ ಒಂದು ಸಮ್ಮರ್ ಕ್ಯಾಂಪ್ ಇದೆಯಲ್ವಾ, ನೀವು ಎಲ್ಲೂ ಹುಡುಕಿದ್ರು ಇದೊಂದು ಸಿಗ್ಲಿಕ್ಕಿಲ್ಲ ನಿಮಗೆ. ಹಾಗೆ ನಾನು ಕೂಡ ನನ್ನ ಮಕ್ಕಳನ್ನು ಇಲ್ಲಿ ಜಾಯಿನ್ ಮಾಡಿಸಿದ್ದೇನೆ. ಅದೇ ರೀತಿ ಒಂದು ಫುಡ್ ಆ್ಯಕ್ಟಿವಿಟಿ ಕಾನ್ಸೆಪ್ಟ್ಗೆ ನನ್ನನ್ನೇ ರಿಸೋರ್ಸ್ ಪರ್ಸನ್ ಆಗಿ ಕೂಡ ಕರೆದಿದ್ರು. ಕಿಣಿಯ ರುಚಿ ಅಂತ ಒಂದು ದಿನ ಇಟ್ಟಿದ್ರು. ಹಾಗೆ ಅದೇ ರೀತಿ ಬನ್ನಿ ಹೂವು ಕಟ್ಟೋಣ ಬನ್ನಿ ಅಂತೇಳಿ ನನ್ನ ಅಕ್ಕ ಸಂಧ್ಯಾ ಕಿಣಿ ಅವರನ್ನು ಕೂಡ ಹೂವನ್ನು ಕಟ್ಟಲಿಕ್ಕೆ ಮಕ್ಕಳಿಗೆ ತೋರಿಸಲಿಕ್ಕೆ ಅದನ್ನು ಕೂಡ ಮಾಡಿದ್ರು. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾವು ಚಿಕ್ಕವರು ಇರಬೇಕಾದ್ರೆ ಮನೆ ಎಲ್ಲ ಕಟ್ಟಿದ್ದೆವು, ಅದು ಕೂಡ ತೆಂಗಿನ ಗರಿಗಳಿಂದ, ಬಿದಿರು, ಈ ಕೋಲಿನಿಂದ ಎಲ್ಲ ಮಾಡ್ತಿದ್ದೆವು. ಹಾಗೆ ಮಕ್ಕಳಿಗೆ ಕೂಡ 7-8 ಮನೆಗಳನ್ನು ಮಾಡಿ ಅದಕ್ಕೆ ಕಾಡು ಮನೆ, ಗುತ್ತು ಮನೆ, ಸೋಗೆ ಮನೆ, ದರೆ ಮನೆ, ಅಟ್ಟದ ಮನೆ ಹೀಗೆಲ್ಲ ಹೆಸರು ಇಟ್ಟು ಮನೆಯನ್ನು ಕೂಡ ಮಕ್ಕಳ ಕೈಯಿಂದ ಕಟ್ಟಿಸಿ ಅದು ಕೂಡ ತುಂಬ ಚೆನ್ನಾಗಿತ್ತು. ಅದೇ ರೀತಿ ನೋಡಿ, ಇದು ಚಿಣ್ಣರ ಕಲರವದ ಹೂ ಅಂತ ಹೇಳಿ, ಇದು ತೆಂಗಿನ ಚಿಪ್ಪಿನಿಂದ ಮಾಡಿರುವಂಥ ಹಾಗೆ ಅಡಿಕೆಯ ಸಿಪ್ಪೆಯಿಂದ ಮಾಡಿರುವಂಥ ಬಹಳ ಸುಂದರವಾದ ಹೂ. ಅದೇ ರೀತಿ ಮಣ್ಣಿನಿಂದ ಮನೆಯನ್ನು ಮಾಡಿ ಹುಲ್ಲಿನ ಮನೆಯನ್ನು ಮಾಡಿದರು. ಹಾಗೆ ತುಂಬಾ ಟ್ರೆಡಿಷನಲ್ ಆದ ಒಂದು ಮನೆಯನ್ನು ಮಾಡಿ ಎಷ್ಟು ಸುಂದರವಾಗಿರುವಂಥ ಒಂದು ಸಮ್ಮರ್ ಕ್ಯಾಂಪ್ ಅಂತ ನೀವೇ ನೋಡಿ. ಎಲ್ಲೂ ಕೂಡ ನಿಮಗೆ ಇದು ಖಂಡಿತ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಕಿಣಿಸ್ ವಸ್ರಿ ವಿನಯ್ ಕಿಣಿಸ್ ವ್ಲಾಗ್ಸ್ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನನ್ನ ಹೆಸರು ಅಥರ್ವ. ಕ್ಲಾಪ್ ಕೊಡಿ ಅವಳಿಗೆ. ಏನು ಹೆಸರು ಅವಳದು? ಸ್ಟಾರ್ಟ್ ಮಾಡೋಣ. 1 2 3 4 5 4 3 2 1 2 5 4. ಓಕೆ, ನಾವೊಂದು ಸಾಂಗ್ ಆಡುವನ ಈಗ. ನಮ್ಗೆಲ್ಲ ಲ್ಯಾಂಗ್ವೇಜ್ ಗೊತ್ತಿರ್ಬೇಕಲ್ವಾ? ಓಕೆ, ನಾನೀಗ 7 ಲ್ಯಾಂಗ್ವೇಜ್ ಅಲ್ಲಿ ಒಂದು ಹಾಡು ಹೇಳ್ತೇನೆ, ನೀವು ಅದನ್ನು ರಿಪೀಟ್ ಮಾಡಬೇಕು. ಓಕೆ ಅಲ್ವಾ? ಓಕೆ, ಈಗ ಆಕ್ಷನ್ ಹೇಗೆ ನೀವು ಸಿಂಗ್ ಮಾಡಿ ಎಲ್ಲರೂ. ಲಂಡನ್ ಈಸ್ ಬರ್ನಿಂಗ್, look at here, look at here, fire fire, fire fire, pour the water, pour the water. ಓಕೆ, ಈಗ ಕನ್ನಡದಲ್ಲಿ ಲಂಡನ್ ಉರಿಯುತ್ತೆ, ಲಂಡನ್ ಉರಿಯುತ್ತೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಬೆಂಕಿ ಬೆಂಕಿ, ಬೆಂಕಿ ಬೆಂಕಿ, ನೀರು ಹಾಕಿ, ನೀರು ಹಾಕಿ, ಲಂಡನ್ ಪೊತ್ತುಂಡು, ಲಂಡನ್ ಪೊತ್ತುಂಡು, ಮುಲ್ಪತೂಲೆ, ಮುಲ್ಪತೂಲೆ, ನೀರು ಪಾಡ್ಲೆ, ನೀರು ಪಾಡ್ಲೆ, लंदन जलता है, लंदन जलता है, लंदन जलता है, लंदन जलता है, इधर देखो, इधर देखो, इधर देखो, इधर देखो, आग आग, आग आग, आग आग, पानी डालो, पानी डालो, पानी डालो, पानी डालो, लंदन उल्फोता, लंदन उल्फोता, लंदन उल्फोता, लंदन उल्फोता, अंगपोले, 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 उजो उजो, उजो उजो, उजो उजो, उदाकोते, 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 लंदन बन्निते, लंदन बन्निते, लंदन बन्निते, लंदन बन्निते, इवड़े नोको, इवड़े नोको, इवड़े नोको, इवड़े नोको, टी 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 टी
ಫ್ರೆಂಡ್ಸ್, ಇಲ್ಲಿ ಕ್ಯಾಂಪನ್ನ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗ್ತಾ ಇತ್ತು. ID ಕಾರ್ಡ್ ವಿತರಣೆ, ಅದೇ ರೀತಿ ಎಲ್ಲ ಟೀಚರ್ಸ್ಗಳು ಎಲ್ಲ ಸೇರಿ ಒಂದು ಟೀಮ್ ನಮ್ಮ ಸಂತೋಷ್ ಮಾಳಾ ಅವ್ರದ್ದು. ಉಪವಲಯ ಅರಣ್ಯ ಅಧಿಕಾರಿಗಳಾಗಿರುವ ಶ್ರೀ ಮಂಜುನಾಥ್ ಗಾಣಿಗರ್ ಅವರು ಹಾಗೆ ಮುಖ್ಯ ಅತಿಥಿಗಳಾಗಿ ಹಾಜರಿದ್ದಾರೆ. ಶಾರದಾ ವಸತಿ ಶಾಲೆ ಮಣಿಪಾಲ ಇದರ ಮುಖ್ಯ ಶಿಕ್ಷಕರಾಗಿರುವ ಶ್ರೀ ವಿನ್ಸೆಂಟ್ ಡಿಕೋಸ್ಟರ್ ಅವರು ಹಾಗೆಯೇ ಕಾರ್ಯಕ್ರಮದ ಉದ್ಘಾಟಕರಾಗಿ ಹಾಜರಿದ್ದಾರೆ ಹಿರಿಯ ವ್ಯಕ್ತಿಗಳಾದ ಶ್ರೀಮತಿ ಮಾರ್ಗರೆಟ್ ಡಿಕುನ್ನರ್ ಅವರು. ಈ ಎಲ್ಲ ಗಣ್ಯರನ್ನು ವೇದಿಕೆಗೆ ಕರೆತರಬೇಕಾಗಿ ಶಿಬಿರದ ಆಯೋಜಕರಾಗಿರುವ ಸಂತೋಷ್ ಮಾಳಾ ಇವರಲ್ಲಿ ವಿನಂತಿ. ನೀನು ಹೊದೆದಿರುವೆ ತಾರೆಗಳ ಪೋಣಿಸುತ್ತಾ ಮುಡಿಗೇರಿಸಿರುವೆ ಹೊದೆದಿರುವೆ ಏರಿಸಿರುವೆ. ಯುನಿಕ್ ಕ್ರಿಯೇಟಿವ್ ಆರ್ಟ್ ಸೆಂಟರ್ ಮೂಡ್ಬಿದಿರೆ ಮಕ್ಕಳ ಬೇಸಿಗೆ ಶಿಬಿರ. ಚಿಣ್ಣರ ಕಲರವ ಒಂದು ಸಂತೋಷದ ಚಿಂತನೆ. ನೋಡಿ ಫ್ರೆಂಡ್ಸ್, ಈ ಥರದೊಂದು ದೀಪ ಬೆಳಗುವ ಒಂದು ಕಾರ್ಯಕ್ರಮ ನೀವೆಲ್ಲೂ ಖಂಡಿತ ನೋಡಿರಲಿಕ್ಕಿಲ್ಲ. ಎಲ್ಲ ಕಡೆಯಿಂದ ನಾವು ಆರತಿಯಿಂದ ಬತ್ತಿಯನ್ನು ಇದು ಮಾಡಿ ದೀಪವನ್ನು ಬೆಳಗಿಸುವ ಕಾರ್ಯಕ್ರಮ ನೋಡಿದ್ದೇವೆ. ಇಲ್ಲಿ ದೀಪ ಬೆಳಗುವ ಕಾರ್ಯಕ್ರಮ ಯಾವ ರೀತಿ ಇತ್ತೆಂದರೆ, ಬತ್ತಿಯ ಉರಿಯುವಿಕೆಯನ್ನು ಬಣ್ಣದ ಮುಖೇನ ಮಾಡಿದರು. ಇದು ತುಂಬಾ ವಿಶೇಷವಾಗಿತ್ತು. ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯೊಂದಿಗೆ ಒಂದಾಗಿ ನೀವು ಇವತ್ತು ಇಲ್ಲಿ ಒಗ್ಗೂಡಿದ್ದೀರಾ. ಅದಕ್ಕೆ ಪ್ರಥಮತವಾಗಿ ನಿಮ್ಮೆಲ್ಲ ಪೋಷಕರು ಯಾರೆಲ್ಲ ಇದ್ದೀರಾ ನಿಮಗೆ ಈ ನಮನಗಳನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಈ ಮಕ್ಕಳಿಗೆ ನಿಜವಾಗಿ ಬೇಕು ಇಂಥ ನಿಶ್ಚಿಂತೆಯಾಗಿರುವಂತಹ ನಿಶ್ಚಲವಾದ ಒಂದು ವಾತಾವರಣ, ಅದನ್ನು ನೀವು ಕಲ್ಪಿಸಿದ್ದೀರಾ. ಅದು ಮನಸ್ಸುಗಳ ಭಾವವ ಬೆಸೆದು ಮನೆಯ ಕಟ್ಟುತ್ತೇವ. ಮನಸ್ಸುಗಳ ಭಾವವ ಬೆಸೆದು ಮನೆಯ. ಫ್ರೆಂಡ್ಸ್, ಇಲ್ಲಿ ನೋಡಿ, ಮಕ್ಕಳು ಅವರವರು ಊಟ ಮಾಡಿದ ಬಟ್ಟಲನ್ನು ಅವರವರೇ ಚಂದ ಮಾಡಿ ತೊಳಿತಾ ಇದ್ದಾರೆ. ಹಾಗೆ ಅವರಿಗೆ ಇದನ್ನು ಕೂಡ ಹೇಳಿಕೊಡ್ತಾ ಇದ್ದಾರೆ ಈ ಕ್ಯಾಂಪಲ್ಲಿ. ಇದೊಂದು ಕೆಲಸ ಅಂತ ಅಲ್ಲ ಅವರಿಗೆ, ಆದರೆ ಒಂದು ಆ್ಯಕ್ಟಿವಿಟಿ ಥರನೇ ಅವರ ಕೈಯಿಂದ ಮಾಡಿಸುವಂಥದ್ದು. ತುಂಬಾ ಖುಷಿಯಾಯಿತು ಇದು ಕೂಡ. ಮಕ್ಕಳ ಬೇಸಿಗೆ ಶಿಬಿರ ಕಲಿಯಲು 10 ವಿಷಯಗಳಿಲ್ಲಿ. ಬಂಡಿಯ ಆಟವಿದೆ, ಮನೆ ಕಟ್ಟುವ ರೀತಿ ಇದೆ. ಬಂಡಿಯ ಆಟವಿದೆ, ಮನೆ ಕಟ್ಟುವ ರೀತಿ ಇದೆ. ಬಣ್ಣದ ಮಡಕೆ ಇದೆ, ಕಿಣಿಯ ಕೈ ರುಚಿ ಇದೆ. ಬಣ್ಣದ ಮಡಕೆ ಇದೆ, ಕಿಣಿಯ ಕೈ ರುಚಿ ಇದೆ. ಹೂವ ಕಟ್ಟೋಣ ಬನ್ನಿ, ಎಲ್ಲ ಜಡೆಯ ಮುಡಿಯೋಣ ಬನ್ನಿ. ಹೂವ ಕಟ್ಟೋಣ ಬನ್ನಿ, ಎಲ್ಲ ಜಡೆಯ ಮುಡಿಯೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇವಾಗ ಎಲ್ಲ ಮಕ್ಕಳು ಕೂಡ ಸೇರಿ ಒಂದು ಬೆಳಗಿನ ಉಪಹಾರವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಪ್ರಕೃತಿಯ ಮಡಿಲಲ್ಲಿ. ಈ ರೀತಿ ಎಲ್ಲಾದರೂ ಕ್ಯಾಂಪಲ್ಲಿ ನಿಮಗೆ ಕಾಣ ಸಿಕ್ಕಿದ ಹೀಗೆ ಮಕ್ಕಳು ಎಷ್ಟು ಚೆಂದ ಮಾಡಿ ಎಲ್ಲರೂ ಒಟ್ಟಿಗೆ ಕೂತು ಬೆಳಗಿನ ಉಪಹಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಬೆಳಗಿನ ಉಪಹಾರಕ್ಕೆ ಏನಿತ್ತಂತ ಹೇಳಿದರೆ, ಹೆಸರು ಕಾಳಿನ ಉಸ್ಲಿ ಹಾಗೆ ಪುನರ್ಪುಳಿಯ ಜ್ಯೂಸ್ ಇತ್ತು. ಎಲ್ಲರೂ ಕೂಡ ಸಂತೋಷದಿಂದ ತಿಂಡಿ ತಿಂತಾ ಇದ್ದಾರೆ. ಇವಾಗ ಓಯ್, ಹೇಗಾಗಿದೆ? ವೆರಿ ಗುಡ್. ಹೇಗುಂಟು? ಒಳ್ಳೆ ಉಂಟಾ? ಹೌದಾ? ಅಂತ ಹೇಳ್ಕೊಂಡು ಒಂದು ಬರ್ತಾ ಇತ್ತು ಹಾಡಲ್ಲಿ. ಇವತ್ತು ಅದು ಎರಡೂ ಕೂಡ ನಮಗೆ ಸಿಗ್ತದೆ. ಇವತ್ತು ನೋಡಿ, ನಮ್ಮ ಜೊತೆಗೆ ಸಂಧ್ಯಾ ಮೇಡಮ್ ಇದ್ದಾರೆ. ನಾನು ಅವರನ್ನ ಮೂಡಬಿದ್ರೆ ಸಮಾಜ ಮಂದಿರದಲ್ಲಿ ಒಂದ್ಸಲ ಹೂವು ಕಟ್ಟೋಣ ಬನ್ನಿ ಅಂತ ಹೇಳೋದು, ಹೂವನ್ನು ಕಟ್ಟೋದನ್ನು ನೋಡಿದ್ದೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೂವನ್ನು ನೇಯ್ದದನ್ನು ಭಾರಿ ಚಂದ ಮಾಡಿ ತೋರಿಸ್ತಾರೆ ಅವರು ಇವತ್ತು ನಿಮಗೆ. ಅವರಿವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ಚಿನ್ನದ ಕಲಾವಿದರ ತಂಡದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಮೇಡಮ್. ಇವರಿಗೆ ಮೋಹನ್ ಹೊಸ್ನರಿ ಇವರು ಬಣ್ಣದ ಹೂವನ್ನ ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಇದು ನನ್ನ ಅಕ್ಕ ಸಂಧ್ಯಾ ಕಿಣಿಯವರು.
ಹೂವು ಕಟ್ಟೋಣ ಬನ್ನಿ ಅನ್ನೋ ಕಾನ್ಸೆಪ್ಟ್ಗೆ ರಿಸೋರ್ಸ್ ಪರ್ಸನ್ ಆಗಿ ಬಂದಿದ್ದರು. ಹಾಗೆ ಅವರು ನೆನೆಸಿರುವಂಥ ಕಾಬೂಲಿ ಕಡಲೆಯಿಂದ ಕೂಡ ಸುಂದರವಾದ ಹೂವಿನ ಮಾಲೆ, ಅದೇ ರೀತಿ ಕನಕಾಂಬರ ಇರ್ಬೋದು, ಮಲ್ಲಿಗೆ, ಹಾಗೆ ನಂದಿ ಬಟ್ಟಲಿನ ಹೂವು ಇದೆ. ಇದೆಲ್ಲವನ್ನು ಉಲ್ಲನಲ್ಲಿ ಹಾಗೆ ದಾರದಲ್ಲಿ ಮಕ್ಕಳಿಗೆ ಯಾವ ರೀತಿ ಎಲ್ಲ ಕಟ್ಬೋದು ಅಂತ ಹೇಳಿ ತೋರಿಸಿಕೊಟ್ರು. ತುಂಬ ಚೆನ್ನಾಗಿ ಮಕ್ಕಳು ಕೂಡ ಅದನ್ನು ಕಲ್ತ್ಕೊಂಡ್ರು. ಹುಡುಗರಿಗೆ ಕೂಡ ತುಂಬಾ ಇಂಟ್ರೆಸ್ಟ್ ಇದ್ದು ಅವರು ಕೂಡ ತುಂಬ ಚೆನ್ನಾಗಿ ರಾಶಿ ಚಂದದಿಂದ ನಾವು ಬಣ್ಣ ಹೂವ ರಾಶಿ ಚಂದದಿಂದ ಬನ್ನಿ ಕಟ್ಟೋಣ ಹೂವ ಅಂದದಿಂದ ಬಣ್ಣ ಹೂವ ರಾಶಿ ಚಂದದಿಂದ ನಾವು ಬಣ್ಣ ಹೂವ ರಾಶಿ ಚಂದದಿಂದ ಬನ್ನಿ ಕಟ್ಟೋಣ ಹೂವ ಅಂದದಿಂದ ಬಣ್ಣ ಹೂವ ರಾಶಿ ಚಂದದಿಂದ ನಾವು ಬಣ್ಣ ಹೂವ ರಾಶಿ ಚಂದದಿಂದ ಮಲ್ಲಿಗೆ ಮುದ್ದನ್ನ ಸೇವಂತಿಗೆ ಹೂವನ್ನ ಕೈಗೆತ್ತಿ ಅಂದಾಗೆ ಕಟ್ಟೋಣ ಮಲ್ಲಿಗೆ ಮುದ್ದನ್ನ ಸೇವಂತಿಗೆ ಹೂವನ್ನ ಕೈಗೆತ್ತಿ ಅಂದಾಗೆ ಕಟ್ಟೋಣ ಕಲಿವ ಆಸೆಯೂರು ಮನೆಗೆ ಸಂತಸ ತೇರು ಕಲಿವ ಆಸೆಯೂರು ಮನೆಗೆ ಸಂತಸ ತೇರು ಹೂವ ಕಟ್ಟು ಅಂದ ಬೇರೆಯಾಯ್ತು ಹೂವ ಕಟ್ಟು ಅಂದ ಬೇರೆಯಾಯ್ತು ಬನ್ನಿ 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 ಕಟ್ಟೋಣ ಹೂವ ಅಂದದಿಂದ ಬಣ್ಣ ಹೂವ ರಾಶಿ ಚಂದದಿಂದ ನಾವು ಬಣ್ಣ ಹೂವ ರಾಶಿ ಚಂದದಿಂದ ಫ್ರೆಂಡ್ಸ್, ಹಾಗೆ ಮಕ್ಕಳಿಗೆ ನಾವು ಚಿಕ್ಕದಿರಿದ್ದಾಗ ಆಡ್ತಾ ಇರುವಂಥ ಬಂಡಿ ಆಟ ಕೂಡ ಇತ್ತು. ಎಲ್ಲ ಮಕ್ಕಳಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದರು. ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಒಳ್ಳೆ ಬಂಡಿ ಆಟ ಯಾವ ರೀತಿ ಆಡ್ಬೋದು ಅಂತೇಳಿ ತೋರಿಸಿಕೊಟ್ರು. ಹಾಗೆ ಇದೆಲ್ಲವನ್ನು ಕೂಡ ಈ ಸಮ್ಮರ್ ಕ್ಯಾಂಪಲ್ಲಿ ನಾನು ಮಕ್ಕಳ ಜೊತೆ ಇದ್ದು ಸ್ಪೆಂಡ್ ಮಾಡಿದ ಟೈಮ್ ಉಂಟಲ್ವ, ಅತ್ಯಮೂಲ್ಯ ಅಂತ ಹೇಳ್ಬೋದು. ಹಾಗೆ ತುಂಬಾ ಖುಷಿ ಆಯಿತು. ನೋಡಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರಂತ ನೀವೇ ನೋಡಿ. Once more. ಫ್ರೆಂಡ್ಸ್, ಹಾಗೆ ಮಕ್ಕಳಿಗೆ ನೋಡಿ ಇವರೇ ಸಂತೋಷ್ ಮಾಳ, ಈ ಕಾರ್ಯಕ್ರಮದ ಸಮ್ಮರ್ ಕ್ಯಾಂಪ್ ಮಕ್ಕಳ ಬೇಸಿಗೆ ಶಿಬಿರದ ಆಯೋಜಕರು. ಅವರು ಮಕ್ಕಳಿಗೆ ಇಲ್ಲಿವಾಗ ಪಾಟ್ರಿ ಮೇಕಿಂಗ್, ಮಡಿಕೆ ಮಾಡುವಂಥದ್ದು ಹೇಳಿಕೊಡ್ತಾ ಇದ್ದಾರೆ. ಹಾಗೆ ಮಕ್ಕಳು ಕೂಡ ಬಹಳ ಇಂಟ್ರೆಸ್ಟಿಂದ ಇಲ್ಲಿ ಕಲಿತಾ ಇದ್ದಾರೆ ಯಾವ ರೀತಿ ಇದು ಮಡಿಕೆಯನ್ನು ಮಾಡ್ಬೋದು ಅಂತ ಹೇಳಿ. ಹಾಗೆ ಆ ಮಡಿಕೆಯನ್ನು ಮಾಡಿ ಅವರವರಿಗೆ ಅದನ್ನು ಕೊಟ್ಟಿದ್ರು, ಒಬ್ಬೊಬ್ಬರಿಗೊಂದೊಂದು. ಫ್ರೆಂಡ್ಸ್, ಇಲ್ಲಿ ಮೋಹನ್ ಸರ್ ಅವರು ಮಕ್ಕಳಿಗೆಲ್ಲ ಜಡೆ ಕೋಲಾಟವನ್ನು ಹೇಳಿಕೊಡ್ತಾ ಇದ್ದಾರೆ. ಇದು ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು. ಸಮಾರಂಭದ ದಿನ ಪೇರೆಂಟ್ಸ್ ಎಲ್ಲ ಪೋಷಕರ ಎದುರುಗಡೆ ಮಕ್ಕಳು ಇದನ್ನು ಪ್ರಸ್ತುತಪಡಿಸಲಿಕ್ಕಿರುವಂಥದ್ದು ಜಡೆ ಕೋಲಾಟ. ಹಾಗೆ ಇದನ್ನು ಮೋಹನ್ ಸರ್ ಅವರು ಹೇಳಿಕೊಡ್ತಾ ಇದ್ದಾರೆ. ರೇಷ್ಮಾ ಮೇಡಮ್ ಹಾಗೆ ರಶ್ಮಿತಾ ಮೇಡಮ್ ಇವರೆಲ್ಲ ಒಳ್ಳೆ ಡ್ಯಾನ್ಸ್ ಹಾಗೆ ಡ್ರಾಮಾ ಅಭಿನಯ ಎಲ್ಲವನ್ನ ಕೂಡ ಮಾಡಿದ್ದಾರೆ. ಕೋಲು ಚಿನ್ನರ ಕೋಲು ಕೋಲು ಕಲರವ ಕೋಲು ಕೋಲು ಚಿನ್ನರ ಕೋಲು
ಕೋಲು ಕಲರವ ಕೋಲು ಕೋಲು ಮುತ್ತಿನ ಕೋಲು ಹರಿ ಹೊಡುವ ಮಾವಯ್ಯ. 1000 ರೂಪಾಯಿ 1 ರೂಪಾಯಿ. ಬೇಕಾದ್ರೆ ಕಣ್ಣು ಮುಚ್ಚಿ, ಎಲ್ರು ಕಣ್ಣು ಮುಚ್ಚಬೇಕು. ಯಾರದು ಕಣ್ಣು ಓಪನ್ ಮಾಡಿದ್ದು ಕಾಣ್ತದಿಲ್ಲಿಗೆ? ಓಕೆ, ಹೋಗಿ ಮುಂದೆ ಓಪನ್ ಮಾಡಿ ಕಣ್ಣು. ಕಣ್ಣು ಓಪನ್ ಮಾಡಿ. ಚಿನ್ನದ ಟೊಪ್ಪಿ 1000 ರೂಪಾಯಿ 1 ರೂಪಾಯಿ. ಎಸ್, ಕಣ್ಣು ಮುಚ್ಚಿ. ಚಿನ್ನದ ಟೊಪ್ಪಿ 1000 ರೂಪಾಯಿ. ಓಕೆ, ಓಪನ್ ಮಾಡಿ ಕಣ್ಣು. ಯಾರದು ಹಿಂದೆ? ಅವರ ಪ್ಲೇಸ್ ಅಲ್ಲಿ ಕೂತ್ಕೊಳ್ಬೇಕು. 1000 ರೂಪಾಯಿ 500 ರೂಪಾಯಿ ಆಯ್ತಪ್ಪ. 100 ರೂಪಾಯಿ 1 ರೂಪಾಯಿ. ಎಸ್, ಕಣ್ಣು ಮುಚ್ಚೆಲ್ಲರೂ. ಸೊಪ್ಪಿಕೊಂಡು ಹೋಗ್ಬೇಕು ಅಣ್ಣ. ಓಕೆ. ಟೊಪ್ಪಿ ಚಿನ್ನದ ಟೊಪ್ಪಿ 1000 ರೂಪಾಯಿ 1 ರೂಪಾಯಿ. ಅವಳು ಪ್ಲೇಸಿಗೆ ಹೋಗ್ಬೇಕು. ಅವಳು ಫ್ರೆಂಡ್ಸ್, ಇದು ನನ್ನ ಅಕ್ಕ ಸಂಧ್ಯಾ ಕಿಣಿಯವರು ಮಾಡಿರುವಂಥ ಹೂವಿನ ಮಾಲೆಯಲ್ಲಿ ನೋಡಿ, ಕಾಬೂಲಿ ಕಡಲೆ ನೆನೆಸಿರುವಂಥದ್ದು. ಇದರಿಂದ ಎಷ್ಟು ಸುಂದರವಾದ ಒಂದು ಹೂವಿನ ಮಾಲೆಯನ್ನು ಮಾಡಿದ್ದಾರೆ. ಹೇಳ್ಬೇಕಾ? ಹಿತ್ತಲ್ಗೆ ಬಂದು ಅಯ್ಯೋ ಓಡಿಸುತ್ತಾಗೆ ಎನ್ನ. ತಿಂದು ಮರೆಯಲು ಸುತ್ತು ಮಕ್ಕಳಿಗೆ ಹಲಸಿನ ಹಣ್ಣ. ಮರದಲ್ಲಿ ಹಲಸಿನ ಹಣ್ಣು ಜೇನಿನ ರುಚಿಯ ಹಣ್ಣು. ಮರದಲ್ಲಿ ಹಲಸಿನ ಹಣ್ಣು ಜೇನಿನ ರುಚಿಯ ಹಣ್ಣು. ಕಾಗೆ ಮರದಲ್ಲಿ ನಿಂತು ಕೆಳಗೆ ಹಾಕಿತು ಹಣ್ಣ. ಅಜ್ಜಿ ಹಿತ್ತಕ್ಕೆ ಬಂದು ಆಗುದಿಲ್ಲ, ಕೂತ್ಕೊಳ್ಬೇಕು. ನೀನು ಇದರಲ್ಲಿ ಯಾರು ಹಾಕ್ತೀರಿ? ಹಾಕಿ ಒಂದೆರಡು ಹೀಗೆ ಹಾಕಿದ್ರೆ ಇಲ್ಲಿ ಹಾಕಿ. ಇದು ನೋಡಿದ್ದೀರಾ ಕಲ್ಲು? ನೋಡಿದ್ದೀರಾ? ಕರಡಿ ಬೆಟ್ಟಕ್ಕೆ ಹೋಯಿತು, ಕರಡಿ ಬೆಟ್ಟಕ್ಕೆ ಹೋಯಿತು, ನೋಟ ನೋಡಲು. ಮತ್ತೆಂತ? ನೋಡಿದ್ದೇನದು. ಹೇಳು. ವಿತ್ ಆಕ್ಷನ್ ಮಾಡ್ಬೇಕು ಹೀಗೆ. ಬೆಟ್ಟದ ಇನ್ನೊಂದು ಭಾಗ ಕರಡಿ ನೋಡಿತು, ಕರಡಿ ನೋಡಿತು, ಅದೇನೋ ಕಲಸಿತು, ಅಲಸಿಗಳಿಗೂ ತಿನ್ನಿಸಿ ತಾನು ತಿಂದು ತೇಗಿತು. ಕೊಡ್ತೇವೆ ಈಗ ಎಲ್ಲ ಅಲ್ಲಿ ಸೈಲೆಂಟ್ ಆಗಿ ಕೂತ್ಕೊಳ್ಬೇಕು. ಹಣ್ಣು ಕೊಡ್ತೇವೆ, ಸೈಲೆಂಟ್ ಆಗಿ ಕೂತ್ಕೊಳ್ಬೇಕು. ಇಲ್ಲಿ ಇವಾಗ ಹಲಸಿನ ಹಣ್ಣಿನ ಕಡುಬನ್ನು ಸಂತೋಷ್ ಸರ್ ಅವರು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದಾರೆ. ಕಡುಬೆಲ್ಲ ರೆಡಿಯಾಗಿದೆ, ಸಂಜೆ ಮಕ್ಕಳಿಗೆ ಟಿಫಿನ್ಗೆ ಹಂಚಲಿಕ್ಕೆ ಅವರಿಗೆ.
ಹಾಂ ಇಡ್ತಾ ಹೋಗಿ. ಮರದಲ್ಲಿ ಹಲಸಿನ ಹಣ್ಣು ಜೇನಿನ ರುಚಿಯ ಹಣ್ಣು, ಮರದಲ್ಲಿ ಹಲಸಿನ ಹಣ್ಣು ಜೇನಿನ ರುಚಿಯ ಹಣ್ಣು. ಕಾಗೆ ಮರದಲ್ಲಿ ನಿಂತು ಕೆಳಗೆ ಹಾಕಿತ್ತು ಹಣ್ಣ, ಕಾಗೆ ಮರದಲ್ಲಿ ನಿಂತು ಕೆಳಗೆ ಹಾಕಿತು ಹಣ್ಣ. ಅಜ್ಜಿ ಹಿತ್ತಲ್ಕೆ ಬಂದು ಓಡಿಸಿದಳು ಕಾಗೆಯನ್ನ, ಅಜ್ಜಿ ಹಿತ್ತಲಿಗೆ ಬಂದು ಓಡಿಸಿದರು ಕಾಗೆಯನ್ನ. ತಿಂದು ಮೆರೆಯಲು ಸಿತ್ತು ಮಕ್ಕಳಿಗೆ ಹಲಸಿನ ಹಣ್ಣ, ತಿಂದು ಮೆರೆಯಲು ಸಿತ್ತು ಮಕ್ಕಳಿಗೆ ಹಲಸಿನ ಹಣ್ಣ. ಈ ಮಕ್ಕಳಿಗೆ ಹಲಸಿನ ಹಣ್ಣ, ಈ ಮಕ್ಕಳಿಗೆ ಹಲಸಿನ ಹಣ್ಣ. ಮರದಲ್ಲಿ ಹಲಸಿನ ಹಣ್ಣು ಜೇನಿನ ರುಚಿಯ ಹಣ್ಣು, ಮರದಲ್ಲಿ ಹಲಸಿನ ಹಣ್ಣು ಜೇನಿನ ರುಚಿಯ ಹಣ್ಣು. ಹೇ ಕಾಗೆ ಮರದಲ್ಲಿ ನಿಂತು ಕೆಳಗೆ ಹಾಕಿತ್ತು ಹಣ್ಣ, ಕಾಗೆ ಮರದಲ್ಲಿ ನಿಂತು ಕೆಳಗೆ ಹಾಕಿತು ಹಣ್ಣ. ಅಜ್ಜಿ ಹಿತ್ತಲ್ಗೆ ಬಂದು ಅಯ್ಯೋ ಓಡಿಸಿದಳು ಕಾಗೆಯನ್ನ, ಅಜ್ಜಿ ಹಿತ್ತಲಿಗೆ ಬಂದು ಓಡಿಸಿದರು ಕಾಗೆಯನ್ನ. ತಿಂದು ಮೆರೆಯಲು ಸಿತ್ತು ಮಕ್ಕಳಿಗೆ ಹಲಸಿನ ಹಣ್ಣ, ತಿಂದು ಮೆರೆಯಲು ಸಿತ್ತು ಮಕ್ಕಳಿಗೆ ಹಲಸಿನ ಹಣ್ಣ. ಈ ಮಕ್ಕಳಿಗೆ ಹಲಸಿನ ಹಣ್ಣ, ಈ ಮಕ್ಕಳಿಗೆ ಹಲಸಿನ ಹಣ್ಣ. ಮರದಲ್ಲಿ ಹಲಸಿನ ಹಣ್ಣು ಜೇನಿನ ರುಚಿಯ ಹಣ್ಣು, ಮರದಲ್ಲಿ ಹಲಸಿನ ಹಣ್ಣು ಜೇನಿನ ರುಚಿಯ ಹಣ್ಣು. ಮರದಲ್ಲಿ ಹಲಸಿನ ಹಣ್ಣು ಜೇನಿನ ರುಚಿಯ ಹಣ್ಣು, ಮರದಲ್ಲಿ ಹಲಸಿನ ಹಣ್ಣು ಜೇನಿನ ರುಚಿಯ ಹಣ್ಣು. ಕಾಲಿಯಾ ಬೇಗ ಖಾಲಿ ಮಲ್ಪಡು. ಆಯ್ತಾ, ಊಟ ಹೇಗಿತ್ತು? ಸೂಪರ್. ಸೂಪರಾ? ಬೆಳಿಗ್ಗೆ ಟೊಮೆಟೊ ರೈಸ್ ಹೇಗಿತ್ತು? ಅದು ಒಂದು ಮಾತಿಲ್ಲ. ಹೌದಾ? ಆಹಾ. ನೀರಂತ ಅವನಿಗೆ ನೀರು. ನೋಡಿ ವಾಚ್ ವಾಚು ಸರಿ ಕೈ ನೋಡಿ ನನ್ನ ವಾಚು ಸೋಗೆಯಿಂದ ಮಾಡಿದ್ದೇನೆ, ಇಲ್ಲ ಕಾಸು ಖರ್ಚು. ಸೋಗೆಯಿಂದ ಮಾಡಿದ್ದೇನೆ, ಇಲ್ಲ ಕಾಸು ಖರ್ಚು. ಓಡಿ ಬನ್ನಿ ಗೆಳೆಯರೆಲ್ಲ ನೋಡಿ ನನ್ನ ವಾಚು. ಓಡಿ ಬನ್ನಿ ಗೆಳೆಯರೆಲ್ಲ ನೋಡಿ ನನ್ನ ವಾಚು. ಸೋಗೆಯಿಂದ ಮಾಡಿದ್ದೇನೆ, ಇಲ್ಲ ಕಾಸು ಖರ್ಚು. ಸೋಗೆಯಿಂದ ಮಾಡಿದ್ದೇನೆ, ಇಲ್ಲ ಕಾಸು ಖರ್ಚು. ಓಡಿ ಬನ್ನಿ ಗೆಳೆಯರೆಲ್ಲ ನೋಡಿ ನನ್ನ ವಾಚು. ಓಡಿ ಬನ್ನಿ ಗೆಳೆಯರೆಲ್ಲ ನೋಡಿ ನನ್ನ ವಾಚು. ಸೋಗೆಯಿಂದ ಮಾಡಿದ್ದೇನೆ, ಇಲ್ಲ ಕಾಸು ಖರ್ಚು. ಮೊನ್ನೆ ಒಂದು ವಾಚು ನೋಡಿ ಬೆಲೆ ಎಷ್ಟು ಎಂದೆ. ಮೊನ್ನೆ ಒಂದು ವಾಚು ನೋಡಿ ಬೆಲೆ ಎಷ್ಟು ಎಂದೆ. 10 ಎಂದರಲ್ಲಿ ನಾನು ಹಿಂದೆ ಬಂದೆ. 10 ಎಂದರಲ್ಲಿ ನಾನು ಹಿಂದೆ ಬಂದೆ. ಓಡಿ ಬನ್ನಿ ಗೆಳೆಯರೆಲ್ಲ ನೋಡಿ ನನ್ನ ವಾಚು. ಓಡಿ ಬನ್ನಿ ಗೆಳೆಯರೆಲ್ಲ ನೋಡಿ ನನ್ನ ವಾಚು.
ಸೋಗೆಯಿಂದ ಮಾಡಿದ್ದೇನೆ ಇಲ್ಲ ಕಾಸು ಖರ್ಚು, ಸೋಗೆಯಿಂದ ಮಾಡಿದ್ದೇನೆ ಇಲ್ಲ ಕಾಸು ಖರ್ಚು. ಎಲ್ಲಿ ವಾಚು ಹೈ, ಎಲ್ಲಿ ವಾಚು ಕಟ್ಟುವವರೇ ನಿಮಗೆ ಬೇಡ ಏನು, ಎಲ್ಲಿ ವಾಚು ಕಟ್ಟುವವರೇ ನಿಮಗೆ ಬೇಡ ಏನು. ನಿಮಿಷದಲ್ಲಿ ಮಾಡಿಕೊಡುವೆ ವಾಚು ಸೇಟು ನಾನು, ನಿಮಿಷದಲ್ಲಿ ಮಾಡಿಕೊಡುವೆ ವಾಚು ಸೇಟು ನಾನು, ವಾಚು ಸೇಟು ನಾನು, ವಾಚು ಸೇಟು ನಾನು. ಓಡಿ ಬನ್ನಿ ಗೆಳೆಯರೆಲ್ಲ ನೋಡಿ ನನ್ನ ವಾಚು, ಓಡಿ ಬನ್ನಿ ಗೆಳೆಯರೆಲ್ಲ ನೋಡಿ ನನ್ನ ವಾಚು. ಸೋಗೆಯಿಂದ ಮಾಡಿದ್ದೇನೆ ಇಲ್ಲ ಕಾಸು ಖರ್ಚು, ಸೋಗೆಯಿಂದ ಮಾಡಿದ್ದೇನೆ ಇಲ್ಲ ಕಾಸು ಖರ್ಚು, ಇಲ್ಲ ಕಾಸು ಖರ್ಚು, ಇಲ್ಲ ಕಾಸು ಖರ್ಚು. ಪ್ರಕೃತಿ ಮಡಿಲಲ್ಲಿ ಚಿನ್ನದ ಕಲರವವು, ಹರಳಿನ ಪುಗಳ ಹೊಸ ಪಯಣದಲ್ಲಿ ನಮ್ಮಯ ಹೆಜ್ಜೆ ಇದು, ಇದು ನಮ್ಮಯ ಹೆಜ್ಜೆ ಇದು, ಇದು ನಮ್ಮಯ ಹೆಜ್ಜೆ ಇದು, ಇದು ನಮ್ಮಯ ಹೆಜ್ಜೆ ಇದು, ಇದು ನಮ್ಮಯ ಹೆಜ್ಜೆ ಇದು. ಪ್ರಕೃತಿ ಮಡಿಲಲ್ಲಿ ಚಿನ್ನದ ಕಲರವವು, ಪ್ರಕೃತಿ ಮಡಿಲಲ್ಲಿ ಚಿನ್ನದ ಕಲರವವು, ಹಳಿಲಿನ ಪುಗಳ ಹೊಸ ಪಯಣದಲ್ಲಿ ನಮ್ಮಯ ಹೆಜ್ಜೆ ಇದು, ಇದು ನಮ್ಮಯ ಹೆಜ್ಜೆ ಇದು, ಇದು ನಮ್ಮಯ ಹೆಜ್ಜೆ ಇದು, ಇದು ನಮ್ಮಯ ಹೆಜ್ಜೆ ಇದು. ನೋಡಿ ಫ್ರೆಂಡ್ಸ್, ಇದೆಲ್ಲ ಮಕ್ಕಳು ಕಟ್ಟಿದಂಥ ಮನೆ ಮೊದಲ ದಿನ. ಹಾಗೆ ಮನೆಗೆ ಒಂದೊಂದು ಹೆಸರು ಕೂಡ ಇದೆ, ಕಾಡು ಮನೆ, ದರೆ ಮನೆ, ಅಟ್ಟದ ಮನೆ, ಸೋಗೆ ಮನೆ ಅಂತೆಲ್ಲ ಹೇಳಿ. ಹಾಗೆ ಒಂದೊಂದು ಟೀಮ್ ಮಾಡಿ ಆ ಟೀಮ್ ಮನೆಯ ಒಳಗೆ ಅವರಿಗೆ ಆ್ಯಕ್ಟಿವಿಟೀಸನ್ನು ಕೂಡ ಮಾಡ್ತಿದ್ರು. ಫ್ರೆಂಡ್ಸ್ ನೋಡಿ, ಇದು ತೆಂಗಿನ ಸಿಪ್ಪೆಯಲ್ಲಿ ಮಾಡಿರುವಂಥ ಪೇಂಟಿಂಗ್. ಹೀಗೆ ಅನೇಕ ರೀತಿಯ ಪೇಂಟಿಂಗ್ಸ್ ಇರ್ಬೋದು, ಕ್ರಾಫ್ಟನ್ನೆಲ್ಲ ಮಾಡಿದರು. ಹಾಗೆ ಒಂದು ದಿನ ಪೋಸ್ಟ್ಮ್ಯಾನ್ ಥೀಮ್ ಇತ್ತು. ಪೋಸ್ಟ್ಮ್ಯಾನ್ ಅವರು ಬಂದು ಸೈಕಲಲ್ಲಿ ಬಂದು, ಅದು ಕೂಡ ಪೋಸ್ಟ್ ಕಾರ್ಡನ್ನು ಮಕ್ಕಳಿಗೆ ಕೊಡುವಂಥದ್ದು. ನೋಡಿ, ಮುಂಚಿನ ದಿನ ಎಲ್ಲ ಮಕ್ಕಳಿಗೂ ಕೂಡ ಪೋಸ್ಟ್ ಕಾರ್ಡನ್ನು ಕೊಟ್ಟು ಅವರವರ ಫ್ರೆಂಡ್ಸ್ ಯಾರಿದ್ದಾರೆ ಅಲ್ಲಿ, ಹಾಗೆ ಅವರಿಗೆ ಪ್ರತಿಯೊಬ್ಬರಿಗೆ ಕೂಡ ಕಾರ್ಡ್ ಸಿಗುವ ಹಾಗೆ, ಈ ಅಟ್ಟದ ಮನೆ, ಸೋಗೆ ಮನೆ, ಕಾಡು ಮನೆ ಅಂತೆಲ್ಲ ಏನಿದೆ, ಆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ, ಆ ಮನೆ ಎಲ್ಲರಿಗೂ ಕೂಡ ಒಂದೊಂದು ಪೋಸ್ಟ್ ಕಾರ್ಡ್ ಸಿಗುವ ಹಾಗೆ ಅದನ್ನು ಪೋಸ್ಟ್ ಬಾಕ್ಸಲ್ಲಿ ಮರುದಿನ ಬೆಳಿಗ್ಗೆ ಹಾಕಿಸಿ ಪೋಸ್ಟ್ ಮ್ಯಾನ್ ಸೈಕಲಲ್ಲಿ ಬಂದು ಎಲ್ಲರಿಗೂ ಕೂಡ ಪೋಸ್ಟ್ ಕಾರ್ಡನ್ನು ಕೊಟ್ಟಿರುವಂಥದ್ದು, ಅವರವರ ಅಡ್ರೆಸ್ಸಿಗೆ ಬರೆದದ್ದು. ಹಾಗೆ ಅವರಿಗೆ ಮಕ್ಕಳು ಉಪಚರಿಸುವ ರೀತಿ, ನೀರು ಬೇಕಾ, ಬೆಲ್ಲ, ಹಾಗೆಲ್ಲ ಅದನ್ನೆಲ್ಲ ಕೊಟ್ಟು ಉಪಚರಿಸುವ ರೀತಿ ಕೂಡ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಥೀಮಲ್ಲಿ. ಹಾಯ್ ಗಾಯ್ಸ್, ನನ್ನ ಹೆಸರು ಶಾಶ್ವತ್ ಜೆ ಜೈನ್. ನಾನು ಮೂಡುಬಿದ್ರೆಯಿಂದ ಬಂದಿದ್ದೀನಿ. ನಾನು ಇನ್ನು 6th ಸ್ಟ್ಯಾಂಡರ್ಡ್. ನಾನು ಈ ಚಿನ್ನರ ಕಲರಕ್ಕೆ ಬಂದು ತುಂಬ ಥಿಂಗ್ಸನ್ನು ಕಲ್ತಿದ್ದೆ. ಅಂದರೆ ನರ್ವಸ್ಸನ್ನು, ನಾನು ಸ್ಟೇಜ್ ಹೋಗುವಾಗ ಸ್ವಲ್ಪ ನರ್ವಸ್ ಆಗ್ತೀನಿ. ಎಸ್, ಅವಾಗ ನಾನು ಈ ಸಲ ಬಂದು ಸ್ವಲ್ಪ ನಾನು ಅದನ್ನು ಇಂಪ್ರೂವ್ ಮಾಡಿದೆ. ಆಮೇಲೆ ಪಾಟ್ ಮಾಡೋದೆಲ್ಲ ಕಲಿತೆ, ಕ್ರಾಫ್ಟ್ಸ್, ಆಮೇಲೆ ಕಾಡಲ್ಲಿ ನ್ಯಾಚುರಲ್ ಥಿಂಗ್ಸಲ್ಲಿ ಎಂತೆಲ್ಲ ಕ್ರಾಫ್ಟ್ಸ್ ಮಾಡ್ಬೋದು ಅಂತ. ಆಮೇಲೆ ನನಗೆ ತುಂಬ ಫ್ರೆಂಡ್ಸ್ ಎಲ್ಲ ಆಗಿದ್ರು, ಎಲ್ಲರೂ ಇದು ಪರಿಚಯ ಆಗ್ತದೆ. ಮನೆ ಕಟ್ಟಲಿಕ್ಕೆಲ್ಲ ಹೇಳಿದರು. ಆಮೇಲೆ ನ್ಯಾಚುರಲ್ ಥಿಂಗ್ಸಲ್ಲಿ ಕ್ರಾಫ್ಟ್ ಮಾಡಲಿಕ್ಕೆಲ್ಲ ಹೇಳಿದರು. ಆಮೇಲೆ ಡ್ಯಾನ್ಸಸ್, ನಾಟಕ, ಆಮೇಲೆ ಕ್ರಾಫ್ಟಿಂದ ಹೂ ಮಾಡಲಿಕ್ಕೆ ಹೇಳಿದರು. ಪ್ಲಾಂಟ್ಸ್ ಮಾಡಲಿಕ್ಕೆ ಹೇಳಿದರು, ಪ್ಲಾಂಟ್ಸ್ ಗ್ರೋ ಮಾಡಲಿಕ್ಕೆ. ಸೀಡ್ಲಿಂಗ್ ಮಾಡಿ ಅಲ್ಲ, ಸೀಡ್ಲಿಂಗ್ ಮಾಡಿ. ಹೇಗೆ, ಖುಷಿ ಆಯ್ತಾ? ನಂಗೆ ಖುಷಿ ಆಯ್ತು, ತುಂಬ ಖುಷಿ ಆಯ್ತು ನನಗೆ ಇಲ್ಲಿ ಬಂದು. ನೆಕ್ಸ್ಟ್ ಟೈಮ್ ಕೂಡ ನಾನು ಬರ್ತೀನಿ. ಬಾಯ್ ಫ್ರೆಂಡ್ಸ್. 8 ದಿನಗಳ ಸಮ್ಮರ್ ಕ್ಯಾಂಪ್ ಇವತ್ತು ಕೊನೆಗೊಳ್ತಾ ಇದೆ. ಹಾಗೆ ಇಲ್ಲಿ ಸಮಾರಂಭ ಕಾರ್ಯಕ್ರಮ ನಡೀತಾ ಇದೆ ಇವಾಗ. ಎಳ್ಳು ಜೀರಿಗೆ ಬೆಳೆಯೋಳ, ಎದ್ದೊಂದು ಘಳಿಗೆ ನೆನೆದೇವ, ಎದ್ದೊಂದು ಘಳಿಗೆ ನೆನೆದೇವ. ಕೋಲಿನ ಕೋಲೆ 1 2 3 4
ಕೋಲು ಕೋಲೆ ನೀರೇ ಚಿನ್ನರ ಮೇಲು ಮೇಲೆ ನೀರೇ ಓ ಬಣ್ಣದ ಕೋಲು ಕೋಲೆ ನೀರೇ ಚಿನ್ನರ ಮೇಲು ಮೇಲೆ ನೀರೇ ಕೋಲು ಚಿನ್ನರ ಕೋಲು ಕೋಲು ಕಲರವ ಕೋಲು ಕೋಲು ಚಿನ್ನರ ಕೋಲು ಕೋಲು ಕಲರವ ಕೋಲು ಕೋಲು ಮುತ್ತಿನ ಕೋಲು ಹಾರಿ ಹೊಡೆಯೋ ಮಾವಯ್ಯ ಕೋಲು ಕೋಲೆ ನೀರೇ ಚಿನ್ನರ ಮೇಲು ಮೇಲೆ ನೀರೇ ಓ ಬಣ್ಣದ ಕೋಲು ಕೋಲೆ ನೀರೇ ಚಿನ್ನರ ಮೇಲು ಮೇಲೆ ನೀರೇ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾರಿ ಮಣ್ಣ ತುಳಿದಾನ ಹಾರಿ ಹಾರ್ಯಾರಿ ಮಣ್ಣ ತುಳಿದೂತ ಮಾಡ್ಯಾಣ ನಾರ್ಯಾರು ಹೊರುವಂತ ಐರಾಣಿ ನಾರ್ಯಾರು ಹೊರುವಂತ ಐರಾಣಿ ಹೈ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾರಿ ಮಣ್ಣ ತುಳಿದಾನ 1 2 3 4 ಹೊತ್ತಾರದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಹೊತ್ತಾರದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿದೂತ ಮಾಡ್ಯಾಣ ಗಟ್ಟಿಸಿ ಮಣ್ಣ ತುಳಿದೂತ ಮಾಡ್ಯಾನ ನಿದ್ದೆರು ಹೊರುವಂತ ಐರಾಣಿ ನಿದ್ದೆರು ಹೊರುವಂತ ಐರಾಣಿ ಹೊಯ್ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾರಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿದೂತ ಮಾಡ್ಯಾಣ ನಿದ್ದಿರು ಹೊರುವಂತ ಐರಾಣಿ ನಿದ್ದಿರು ಹೊರುವಂತ ಐರಾಣಿ ಚಂದ್ರದಿಂದ ಬಂದೋಣ ಹೂವ ಅಂದದಿಂದ ಬಣ್ಣ ಹೂವ ರಾಶಿ ಚಂದದಿಂದ ನಾವು ಬಣ್ಣ ಹೂವ ರಾಶಿ ಚಂದದಿಂದ ಮಲ್ಲಿಗೆ ಮೊಗ್ಗನ್ನ ಸೇವಂತಿಗೆ ಹೂವನ್ನ ಕೈಗೆತ್ತಿ ಅಂದಾದಿ ಕಟ್ಟೋಣ ಮಲ್ಲಿಗೆ ಮೊಗ್ಗನ್ನ ಸೇವಂತಿಗೆ ಹೂವನ್ನ ಕೈಗೆತ್ತಿ ಅಂದಾದಿ ಕಟ್ಟೋಣ ಕಲಿವ ಆಸೆಯು ನೂರು ಮನಗೆ ಸಂತಸ ತೇರು ಕಲಿವ ಆಸೆಯು ನೂರು ಮನಗೆ ಸಂತಸ ತೇರು ಹೂವ ಕಟ್ಟುವಂತ ವೇಳೆಯಾಯ್ತು ಹೂವ ಕಟ್ಟುವಂತ ವೇಳೆಯಾಯ್ತು ಬನ್ನಿ 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 ಕಟ್ಟೋಣ ಹೂವ ಅಂದಾದಿಂದ ಬಣ್ಣ ಹೂವ ರಾಶಿ ಚಂದದಿಂದ ನಾವು ಬಣ್ಣ ಹೂವ ರಾಶಿ ಚಂದದಿಂದ ತುಳುವನ
ಕಾಲಲ್ಲಿ ಕಾಲ್ಗೆಜ್ಜೆ, ಕೈಯಲ್ಲಿ ಕಿನ್ನೂರಿ, ಕಾಲಲ್ಲಿ ಕಾಲ್ಗೆಜ್ಜೆ, ಕೈಯಲ್ಲಿ ಕಿನ್ನೂರಿ, ಕಾಲಲ್ಲಿ ಕಿರುಗೆಜ್ಜೆ. ಕೋಲ್ ಹೊಯ್ತಾಳವ್ವ ತಂಗಿ ಕೋಲನ್ನ ಕೋಲೆ, ಕೋಲ್ ಹೊಯ್ತಾಳವ್ವ ತಂಗಿ ಕೋಲನ್ನ ಕೋಲೆ. ಕೈಯಲ್ಲಿ ಕಿನ್ನೂರಿ, ಕಾಲಲ್ಲಿ ಕಿರುಗೆಜ್ಜೆ, ಕೈಯಲ್ಲಿ ಕಿನ್ನೂರಿ, ಕಾಲಲ್ಲಿ ಕಿರುಗೆಜ್ಜೆ. ನಮ್ಮೂರ ಓಣಿಯಲ್ಲಿ ಹಲವಾರು ದನಗಳು ಹಾರಿ ಹಾರಿ ಕುಣಿತಾವಲ್ಲ ಕೋಲನ್ನ ಕೋಲೆ, ಹಾರಿ ಹಾರಿ ಕುಣಿತಾವಲ್ಲ ಕೋಲನ್ನ ಕೋಲೆ. ಕೈಯಲ್ಲಿ ಕಿನ್ನೂರಿ, ಕಾಲಲ್ಲಿ ಕಿರುಗೆಜ್ಜೆ, ಕೋಲ್ ಹೊಯ್ತಾಳವ್ವ ತಂಗಿ ಕೋಲನ್ನ ಕೋಲೆ, ಕೋಲ್ ಹೊಯ್ತಾಳವ್ವ ತಂಗಿ ಕೋಲನ್ನ ಕೋಲೆ. ಬೇಸಿಗೆಯ ಶಿಬಿರದಲ್ಲಿ ಹಲವಾರು ಮಕ್ಕಳು, ಬೇಸಿಗೆಯ ಶಿಬಿರದಲ್ಲಿ ಹಲವಾರು ಮಕ್ಕಳು ಕುಣಿದು ನಲಿದು ಕಲಿತಾವಲ್ಲ ಕೋಲನ್ನ ಕೋಲೆ, ಕುಣಿದು ನಲಿದು ಕಲಿತಾವಲ್ಲ ಕೋಲನ್ನ ಕೋಲೆ. ಕೈಯಲ್ಲಿ ಕಿನ್ನೂರಿ, ಕಾಲಲ್ಲಿ ಕಿರುಗೆಜ್ಜೆ, ಕೈಯಲ್ಲಿ ಕಿನ್ನೂರಿ, ಕಾಲಲ್ಲಿ ಕಿರುಗೆಜ್ಜೆ. ಅನುಭವಿ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಜ್ಞಾನವನ್ನ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದಾರೆ. ಇಲ್ಲಿ ಮಕ್ಕಳ ಜೊತೆಗೆ ನಾವು ಸಹ ಅನೇಕ ಹೊಸ ವಿಷಯಗಳನ್ನ ಕಲಿತಿದ್ದೇವೆ. ಯಶಸ್ಸಿನ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಸ್ವಾಗತಿಸುವುದು ನನ್ನ ಸದಾವಕಾಶ ಎಂದು ಭಾವಿಸುತ್ತೇನೆ. ಈ ಸಭೆಯ ಅಧ್ಯಕ್ಷತೆಯನ್ನು ಸ್ವೀಕರಿಸಿರುವಂತಹ ಆಳ್ವಾ ಸಂಸ್ಥೆಯ ಕಿಂಡರ್ ಗಾರ್ಡನ್ ನ ಮುಖ್ಯ ಶಿಕ್ಷಕಿಯಾದ ವೀಣಾ ಮೇಡಮ್ ಇವರಿಗೆ ಸಂತೋಷ್ ಸರ್ ಇವರು ನಮ್ಮ ಚಿಣ್ಣರ ಕಲರವದ ಹೂವಿನ ಕಲಶವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಧನ್ಯವಾದಗಳು ಮೇಡಮ್. ಸರಿ ಹೇಳ್ತೇನೆ. ನಾನು ಅಂದುಕೊಂಡು ಕೂಡ ಇರಲಿಲ್ಲ ಇದನ್ನ, ಆದರೆ ತುಂಬಾ ಖುಷಿ ಆಗ್ತಾ ಉಂಟು. ಏನಂತ ಹೇಳಿದ್ರೆ ಮೇಘನಾ ಮೇಡಮ್ ಹೇಳಿದ್ರು ಇದರ ಸ್ಟೋರಿಯನ್ನು ಕೂಡ ನೀವು ಹೇಳಬೇಕು ಅಂತ ಹೇಳಿ. ಕ್ಲಾಸಲ್ಲಿ ಇರಬೇಕಾದ್ರೆ ಫಸ್ಟ್ ನಾನು ಕಲ್ತದ್ದು ಕ್ಲೇ ಮಾಡಲಿಂಗ್. ಅದು ನನ್ನ ಊರಲ್ಲಿ ಗಣೇಶನ ಹಬ್ಬ ಆದ ಮರು ದಿವಸ ಅದನ್ನು ನೀರಿಗೆ ಬಿಡ್ತಾರಲ್ಲ, ಆ ಮಣ್ಣನ್ನು ಹಿಡ್ಕೊಂಡೋಗಿ ನಾನು ಕ್ಲೇ ಮಾಡಲಿಂಗನ್ನು ಶುರು ಮಾಡಿ. ನನಗೆ ಯಾರು ಫಸ್ಟ್ ಗುರು ಇರಲಿಲ್ಲ. ಆದ ನಂತರ ನಾನು ಹೈಸ್ಕೂಲಿಗೆ ಹೋದ ತಕ್ಷಣ ನನಗೆ ರವಿಕುಮಾರ್ ಸರ್ ಅಂತೇಳಿ ಒಬ್ಬರು ಸರ್ ಸಿಕ್ಕಿದ್ರು. ಅವರಿವತ್ತು ಎಲ್ಲರೂ ಸಂಸ್ಥೆಯಲ್ಲಿ ನಾನು ಹೈಸ್ಕೂಲನ್ನು ಓದಿದ್ದು. ಅವರೀಗ ಚಿಕ್ಕಮಗಳೂರಲ್ಲಿ ಇದ್ದಾರೆ. ಈ ಬೇಸಿಗೆ ಶಿಬಿರ ತುಂಬ ಇಷ್ಟ ಆಗಿತ್ತು. ಲಾಸ್ಟ್ ಟೈಮ್ಗಿಂತ ತುಂಬ ಗ್ರ್ಯಾಂಡ್ ಆಗಿದೆ. ನನಗೆ ಈ ಸರ್ತಿ ತುಂಬ ಇಷ್ಟ ಆಗಿದೆ. ಮತ್ತು ನಾವು ಜಡೆ ಕೋಲಾಟ ಕೂಡ ತುಂಬ ಚೆಂದ ಮಾಡಿದ್ದೇವೆ. ಈ ಬೇಸಿಗೆ ಶಿಬಿರ ನನಗೆ ರೇಷ್ಮಾ ಮ್ಯಾಮ್ ಎಲ್ಲ ಡ್ಯಾನ್ಸ್ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಲಾಸ್ಟ್ ಇಯರ್ಗಿಂತ ಈಗ ಚೆಂದ ಆಗಿದೆ. ನನಗೆ ಈ ಕ್ಯಾಂಪ್ ಬಹಳ ಖುಷಿ ಆಯಿತು. ನಾವು ಈ ಕ್ಯಾಂಪಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ತುಂಬ ನಾವು ಕಲಿತ್ವಿ. ಹೇಗೆ ಸ್ಟೇಜ್ ಫಿಯರ್ ಇಲ್ಲದೆ ಹೇಗೆ ಸ್ಟೇಜಿಗೆ ಬಂದು ಮಾತಾಡ್ಬೋದು ಅದು ಕೂಡ ಕಲಿತ್ವಿ. ಮತ್ತು ಹೇಗೆ ನಮಗೆ ಪ್ಲೇಟ್ ಹೊಡಿಬಹುದು ಮತ್ತು ಪಾಟ್ರಿ ಮೇಕಿಂಗ್, ಡ್ರಾಯಿಂಗ್, ಕ್ರಾಫ್ಟ್ ಎಲ್ಲ ನಮಗೆ ಕಲಿಸಿದ್ರು. ಮತ್ತು ಇದು ಹೇಗೆ ನಾವು ರೀಸೈಕಲ್ ಮಾಡ್ಬೋದು, ಒಂದು ಸೈಕಲ್ ಮಾಡ್ಬೋದು ಅದು ಕೂಡ ಕಲಿತ್ವಿ. ನೆಕ್ಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ದಿನ ಕ್ಯಾಂಪ್ ಮಾಡಿ
Good afternoon, everyone. I am Sita from Sogamane. I like to share my word. I don't know how 8 days has passed. I learned as friendship. This camp has boosted my interest. Thank you. ಮಾನ್ಯ ಅತಿಥಿಗಳೇ, ನನ್ನ ಪ್ರೀತಿಯ ಮಿತ್ರರೇ, ಕಳೆದ 7 ದಿನಗಳಿಂದ ನಡೆಯುತ್ತಿರುವ ನಮ್ಮ ಚಿಣ್ಣರ ಕಲರವ ಬೇಸಿಗೆ ಶಿಬಿರದಲ್ಲಿ ನಾನು ನಿಮ್ಮೊಂದಿಗೆ ಸೇರಿನಲ್ಲಿ ಅಂಗೈ ಮೂಲಕ ಡ್ರಾಯಿಂಗ್ ಮಾಡುವುದು, ಹೂ ಕಟ್ಟುವುದು, ಬಂಡಿ ಆಟ, ಹಲಸಿನ ಗಟ್ಟಿ ತಯಾರಿ, ಮಡಕೆ ತಯಾರಿ, ಹಾಡು, ನೃತ್ಯ, ಡ್ರಾಮಾ ಮತ್ತು ಇನ್ನೂ ಅನೇಕ ವಿಚಾರಗಳನ್ನು ಕಲಿತೆನು. ಈ ಎಲ್ಲ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸಿದ್ದು ನನಗೆ ಬಹಳ ವಿಶೇಷ ಅನುಭವ. दिया सालिया, ऋत्वी, थैंक यू मैम. इन रिशोना रेगो, डिसिल्वा, अबू, अर्जुन डी किनी, अथर्वा डी किनी, हालसा पाई, ಅದು ಅವರಿಗೆ ಖರ್ಚಿಗೆ ಸಾಕು. ಆದರೆ ನಾವು ಅವರಿಗೆ ಇಂಥ ಒಂದು ಸಪೋರ್ಟ್ ಅನ್ನು ಮಾಡಿದಾಗ, ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಮಕ್ಕಳನ್ನು ಕಳಿಸಿ ಮಗು ಹೇಳಿತು ಕೇರಿಂಗ್, ಶೇರಿಂಗ್, ಫ್ರೆಂಡ್ಶಿಪ್, ಮನ ಕಟ್ಟುವ ಕೆಲಸ. ನಂಗೆ ಅದು ನಿಜ ಖುಷಿ ಆಯ್ತು. ಅದನ್ನು ಸಹ ಇನ್ನು ಮುಂದೆ ನಾವು ಮಕ್ಕಳಿಗೆ ತಿಳಿ ಹೇಳಬೇಕು. ಅದೇ ಅಜ್ಜಿ ಮನೆಗೆ ಹೋಗಿ, ರಿಲೇಟಿವ್ಸ್ ಮನೆಗೆ ಹೋಗಿ, ಫ್ರೆಂಡ್ಸ್, ನೇಬರ್ಸ್ ಎಲ್ಲರ ಜೊತೆ ಸೇರುವಂಥದ್ದು ಗುಣ ಮಕ್ಕಳಲ್ಲಿ ಮೂಡಿ ಬರಬೇಕು.